ಮುಂದಿನ 1 ಗಂಟೆಯಲ್ಲಿ ಸಾಕಷ್ಟು ಸುದ್ದಿಗಳಿವೆ. ಯುದ್ಧ ನಿಂತಿಲ್ಲ. 18ನೇ ದಿನ ಇನ್ನೂ ಕೂಡ ಯುದ್ಧ ಮುಂದುವರೆದಿದೆ. ಅದರಲ್ಲೂ ಕೂಡ ವೈಟ್ ಹೌಸ್ ನ ದುರಹಂಕಾರ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ಇರಾನ್ ನ ಮಿಸೈಲ್ಗಳು ವೈಟ್ ಹೌಸ್ ನ ಅಮೆರಿಕಾದ ಟ್ರಂಪ್ ನ ದುರಹಂಕಾರವನ್ನ ಸ್ವಲ್ಪ ಕಡಿಮೆ ಮಾಡಿದೆ ಅಂತ ಅನ್ಸುತ್ತೆ. ಈಗ ಡೊನಾಲ್ಡ್ ಟ್ರಂಪ್ ಕದನ ವಿರಾಮದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯುದ್ಧ ನಿಲ್ಲಿಸುವ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇರಾನ್ ನಾಗರಿಕರ ಬುದ್ಧಿಮತ್ತೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇರಾನ್ ಪ್ರಜೆಗಳು ತುಂಬಾ ಬುದ್ಧಿವಂತರು, ಹೈಯೆಸ್ಟ್ ಇಂಟೆಲಿಜೆನ್ಸ್ ಇದೆ ಅವರಿಗೆ, ಅವ್ರು ಇಷ್ಟು ದೂರ ಬರ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಹಾಡಿ ಹೊಗಳ್ತಾ ಇದ್ದಾರೆ. ಇರಾನ್ ನನ್ನ ಇರಾನ್ ನನ್ನ ಉಡಿಸ್ ಮಾಡ್ಬಿಡ್ತೀನಿ, ಸರ್ವನಾಶ ಮಾಡ್ಬಿಡ್ತೀನಿ, ಒಂದೇ ದಿನದಲ್ಲಿ ಮಂಡಿ ಉರಿಸಿ ಬಗ್ಗಿಸ್ಬಿಡ್ತೀನಿ, ಇರಾನ್ ಮತ್ತೆ ಪುಟಿದೇಳೋದಕ್ಕೆ ಸಾಧ್ಯ ಇಲ್ದಂಗ್ ಮಾಡ್ಬಿಡ್ತೀನಿ ಅಂತ ಪುಂಖಾನುಪುಂಖವಾಗಿ ರೀಲ್ಸ್ ಬಿಡ್ತಾ ಇದ್ದಂತಹ ಅಮೆರಿಕ ಅಥವಾ ಟ್ರಂಪ್ ಇವತ್ತು ಇರಾನ್ ಅನ್ನ ಹೊಗಳುವ ಲೆವೆಲ್ಗೆ ಹೋಗಿದೆ ಅಂದ್ರೆ ಆಗಿರುವಂತಹ ಬದಲಾವಣೆ ಏನು? ಹಾಗಾದ್ರೆ ಇರಾನ್ ಕದನ ವಿರಾಮಕ್ಕೆ ಒಪ್ಕೊಂಡಿದೆಯಾ? ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಯುದ್ಧ ಮುಕ್ತಾಯವಾಗುತ್ತಾ? ಸೊ ಈ ಯುದ್ಧ ಇನ್ನು ಎಷ್ಟು ದಿನ ಹೋಗುತ್ತೆ ಅಥವಾ ಅಂತ್ಯ ಹತ್ತಿರ ಆಗಿದೆಯಾ? ಅಮೆರಿಕ ಈಗ ಅನಾಥವಾಗಿದೆ, ಯಾರು ಸಪೋರ್ಟ್ಗೆ ಬರ್ತಾ ಇಲ್ಲ. ಆದರೂ ಕೂಡ ಪರಿಸ್ಥಿತಿಗಳು ಜಾಗತಿಕವಾಗಿ ಬದಲಾಗ್ತಾ ಇದೆಯಾ? ಮಧ್ಯಪ್ರಾಚ್ಯದ ದೇಶಗಳು ಯುದ್ಧ ನಿಲ್ಲಿಸಬೇಡಿ ಅಂತಿವೆ. ಹಾಗೆ ನೋಡದೆ ಮಧ್ಯಪ್ರಾಚ್ಯದ ಮೇಲೇನೆ ದಾಳಿ ಮಾಡ್ತಾ ಇದೆ ಇರಾನ್. ಅವರ ಏರ್ಪೋರ್ಟ್ಗಳನ್ನ, ಅವರ ಪೋರ್ಟ್ಗಳನ್ನ, ಅವರ ತೈಲ ನಿಕ್ಷೇಪಗಳನ್ನ ಎಲ್ಲವನ್ನು ಉಡಾಯಿಸ್ತಾ ಇದೆ ಇರಾನ್. ಆದ್ರೂ ಯುದ್ಧ ನಿಲ್ಲಿಸಬೇಡಿ ಅಂತ ಕೊಲ್ಲಿ ರಾಷ್ಟ್ರಗಳು ಅಮೆರಿಕಾಗೆ ಹೇಳ್ತಾ ಇವೆ ಅಂದ್ರೆ ಕಾರಣ ಏನು? ಭಾರತಕ್ಕೆ ಇನ್ನೊಂದು ಹಡಗು ಇವತ್ತು ನಂದಾದೇವಿ ಎನ್ನುವಂತಹ ಹಡಗು ಬಂದಿದೆ. ಈ ಹಡಗು ಬಂದಿರೋದ್ರಿಂದ ಭಾರತಕ್ಕೆ ಎದುರಾಗಿರುವಂತಹ ತೈಲ ಸಂಕಷ್ಟ ಏನಿದೆ ಅದು ನಿವಾರಣೆ ಆಗುತ್ತಾ? ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಬಿಡ್ತಾ? ಮೋದಿ ಅವರ ವಿದೇಶಾಂಗ ನೀತಿ ನಮ್ಮೆಲ್ಲರಿಗೂ ಕೂಡ ಈಗ ಗುಡ್ ನ್ಯೂಸ್ ಕೊಟ್ಟಿದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಡೀಟೇಲ್ಸ್ ಇವೆ. ಮತ್ತೊಂದು ಕಡೆ ಅಫ್ಘಾನಿಸ್ತಾನ ಪಾಕಿಸ್ತಾನ ಸಿಕ್ಕಾಪಟ್ಟೆ ಹೊಡೆದಾಡ್ತಾ ಇವೆ, ಅಲ್ಲೊಂದು ಯುದ್ಧ ನಡೀತಾ ಇದೆ.